ನಾನು ಹುಟ್ದಾಗಿಂದ ಒಂದು ವರ್ಷನೂ ಮಿಸ್ ಮಾಡದೆ ಹೋಗ್ತಾ ಇರುವಂತಹ ಜಾತ್ರೆ ಅಂದರೆ ಇದೊಂದೇ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಮಾರ್ಚ್ ತಿಂಗಳು ಶುರುವಾಯಿತು ಅಂತಂದರೆ ಎಲ್ಲ ಕಡೆ ಕೂಡ ಜಾತ್ರೆಗಳ ಸೀಸನ್ ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ರಿಗೂ ಕೂಡ ಅವರವರ ಊರಿನ ಜಾತ್ರೆಗಳು ಅಂದರೆ ತುಂಬ ಸ್ಪೆಷಲ್. ಹಾಗೆ ಅವರ ಅಜ್ಜಿ ಊರ ಜಾತ್ರೆ ಅಂದರೂ ಕೂಡ ಅಷ್ಟೇ ಸ್ಪೆಷಲ್ ಆಗಿರುತ್ತೆ. ಯಾಕೆ ಅಂತಂದರೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರ್ತೀವಿ, ಅಲ್ಲೇ ಹುಟ್ಟಿ ಬೆಳೆದಿರ್ತೀವಿ. ಹಾಗೆ ಚಿಕ್ಕ ವಯಸ್ಸಿಂದ ಎಲ್ಲದನ್ನು ನೋಡಿರ್ತೀವಿ. ಹಾಗಾಗಿ ಎಷ್ಟೇ ದೊಡ್ಡವರಾದರೂ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಕೂಡ ಅಜ್ಜಿ ಊರು ಅಂತಂದರೆ ಎಲ್ರಿಗೂ ತುಂಬ ಸ್ಪೆಷಲ್. ಹಾಗೆ ಅಲ್ಲಿನ ಹಬ್ಬಗಳು ಆಚರಣೆಗಳು ಅಂತಂದರೆ ಯಾರೂ ಕೂಡ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಜಾತ್ರೆನೂ ಕೂಡ ನಮಗೆ ಅಷ್ಟೇ ಸ್ಪೆಷಲ್. ಈ ಊರಿನ ಜಾತ್ರೆ ಕೇವಲ ಆಚರಣೆಯಾಗಿ ಉಳಿದಿಲ್ಲ, ಇದಕ್ಕೆ ತುಂಬಾ ದೊಡ್ಡ ಇತಿಹಾಸನೇ ಇದೆ. ಅಗಸ್ತೇಶ್ವರ ಮಹಾಋಷಿಗಳು ತಮ್ಮ ತಪಸ್ಸನ್ನ ಮುಗಿಸಿ ಐಕ್ಯವಾಗೋದಕ್ಕೆ ಅಂತ ಒಂದು ಪ್ರಶಸ್ತವಾದ ಸ್ಥಳನ ಹುಡುಕ್ತಾ ಇರ್ತಾರೆ. ಹುಡುಕ್ತಾ ಈ ಊರಿಗೆ ಬಂದಾಗ ಇಲ್ಲಿನ ಕೆಲ ವರ್ಗದ ಜನರು ಅವ್ರನ್ನ ತುಂಬಾ ತಾತ್ಸಾರದಿಂದ ನೋಡ್ತಾರೆ. ಹಾಗೆ ಕುಡಿಯೋದಕ್ಕೆ ನೀರು ಸಹ ಕೊಡೋದಿಲ್ಲ. ಇನ್ನ ಕೆಲ ವರ್ಗದ ಜನ ತುಂಬಾ ಆದರದಿಂದ ಬರಮಾಡ್ಕೊಳ್ತಾರೆ. ಹಾಗೆ ಒಳ್ಳೆಯ ಆತಿಥ್ಯವನ್ನ ನೀಡ್ತಾರೆ. ಅವರ ಭಕ್ತಿಗೆ ಮೆಚ್ಚಿ ಸ್ವಾಮಿ ಅಲ್ಲೇ ನೆಲೆಸೋದಾಗಿ ತೀರ್ಮಾನ ಮಾಡ್ತಾರೆ. ಸೊ ಆರಂಭದಲ್ಲಿ ಅಗಸ್ತೇಶ್ವರ ಮಠ ಎಂದು ಸ್ಥಾಪನೆಯಾಗುತ್ತೆ. ನಂತರದಲ್ಲಿ ಇದು ಈ ಗ್ರಾಮಕ್ಕೆ ಅಗಸರಹಳ್ಳಿ ಎಂಬ ಹೆಸರು ಕೂಡ ಬರುತ್ತೆ. ಅಗಸ್ತೇಶ್ವರ ಮಠ ಇದ್ದಂಥ ಜಾಗದಲ್ಲಿ ಇಂದಿಗೆ ಶ್ರೀ ಹಿರೇಒಡೆಯ ಲಿಂಗೇಶ್ವರ ಮಹಾಸ್ವಾಮಿ ದೇವಸ್ಥಾನವಾಗಿ ನಿರ್ಮಾಣ ಆಗಿದೆ. ಹಿರೇಒಡೆಯ ಲಿಂಗೇಶ್ವರ ಮಹಾಸ್ವಾಮಿ ಅಂತ ಯಾಕಾಯಿತು ಅಂತಂದರೆ ಸುತ್ತಮುತ್ತ ಇರುವ ಎಲ್ಲ ಮಠಗಳಲ್ಲಿರುವಂತಹ ಗುರುಗಳಿಗಿಂತ ನಮ್ಮ ಸ್ವಾಮಿ ಹಿರಿಯರಾಗಿರೋದ್ರಿಂದ ಇವ್ರನ್ನ ಹಿರೇಒಡೆಯ ಲಿಂಗ ಮಹಾಸ್ವಾಮಿ ಅಂತ ಕರೆಯಲಾಗುತ್ತೆ. ಅಂದರೆ ಸುತ್ತಮುತ್ತ ಇರುವಂತಹ ಮಠಗಳು, ಮುಳ್ಳಯ್ಯನಗಿರಿ ಮಠ, ಅದಕ್ಕೆಲ್ಲ ಇರುವಂತಹ ಸ್ವಾಮಿಗಳಿಗಿಂತ ಹಿರಿಯರು ಅಂತ ಹೇಳಲಾಗುತ್ತೆ. ಸುತ್ತಮುತ್ತ 7 ಹಳ್ಳಿಗಳೆಲ್ಲ ಸೇರಿ ಒಂದು ನಾಡಾಗಿದೆ. ಹಾಗೆ ನಾಡಿನ ಎಲ್ಲ ಗ್ರಾಮ ದೇವತೆಗಳು ಕೂಡ ಇದೇ ಗ್ರಾಮದಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ಎಲ್ಲ ಗ್ರಾಮ ದೇವತೆಗಳಿಗೂ ಕೂಡ ವರ್ಷದಲ್ಲಿ ಒಮ್ಮೆ ಈ ಜಾತ್ರೆಯ ಸಂದರ್ಭದಲ್ಲಿ ಉತ್ಸವ ನಡೆಯುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾವು ಆಚರಣೆ ಮಾಡುವಂತಹ ಜಾತ್ರೆಯ ಮುಖ್ಯವಾದ ಭಾಗ ಅಂತಂದರೆ ಇದು ಸ್ವಾಮಿನ ಕರೆತರೋದು. ಸ್ವಾಮಿ ವರ್ಷಕ್ಕೆ ಒಮ್ಮೆ ಮಾತ್ರ ಹೊರಗಡೆ ಬರ್ತಾರೆ. ಅಂದರೆ ವರ್ಷ ಪೂರ್ತಿ ಅಲ್ಲಿ ಕಳಸದ ರೂಪದಲ್ಲಿ, ಕುದುರೆಯ ಮೇಲಿರುವಂತಹ ಒಂದು ಕಳಸದ ರೂಪದಲ್ಲಿ ಸ್ವಾಮಿನ ಪೂಜೆ ಮಾಡಲಾಗುತ್ತೆ. ಬಟ್ ಜಾತ್ರೆಯ ಸಂದರ್ಭದಲ್ಲಿ ಮಾತ್ರ ಸ್ವಾಮಿನ ಹೊರತೆಗೆಯಲಾಗುತ್ತೆ. ಕೆಲವು ವರ್ಗದವರು ಮಾತ್ರ ಇದನ್ನ ಸ್ವಾಮಿಯ ಹೊರತೆಗೆಯುವ ಕಾರ್ಯದಲ್ಲಿ ತೊಡಗಿಕೊಳ್ತಾರೆ. ಅಂದರೆ ಹಿಂದಿನ ಕಾಲದಿಂದ ಯಾವಾಗ ಈ ಆಚರಣೆ ಶುರುವಾಯಿತು ಆಗಿಂದ ಕೂಡ ಅವರ ವಂಶಸ್ಥರೇ ಇದನ್ನ ನಡೆಸ್ಕೊಂಡು ಬಂದಿದ್ದಾರೆ. ಊರಿನ ನಾಯಕ ವಂಶಸ್ಥರು ಹಾಗೆ ಊರನ್ನ ದೇವರನ್ನ ಪೂಜೆ ಮಾಡುವಂತಹ ವಂಶಸ್ಥರು ಇಬ್ಬರು ತಗೊಂಡು ಬರ್ತಾರೆ. ಸ್ವಾಮಿಯ ಆಭರಣಗಳು ಕೆಲವು ಕಡೆ ಇರುತ್ತೆ, ಮತ್ತು ಸ್ವಾಮಿಯ ರೂಪ, ಅದರ ವಿಗ್ರಹ ಒಂದು ಇರುತ್ತೆ. ವರ್ಷದಲ್ಲಿ ಒಮ್ಮೆ ಮಾತ್ರ ಇದು ಬರುತ್ತೆ ಜಾತ್ರೆಯ ಸಂದರ್ಭದಲ್ಲಿ. ಅದನ್ನು ಸೋಮವಾರ ಮಂಗಳವಾರ ಜಾತ್ರೆ ಇದೆ, ಭಾನುವಾರ ರಾತ್ರಿ ಇದನ್ನ ಕಾರ್ಯನ ಮಾಡ್ತಾರೆ, ಸ್ವಾಮಿನ ಹೊರತಗುವಂಥ ಕಾರ್ಯ. ಮೊದಲು ಮಹಾಮಂಗಳಾರತಿಯನ್ನ ಮಾಡಿ ಈ ಕಾರ್ಯವನ್ನ ಕೈಗೊಳ್ತಾರೆ. ಮತ್ತು ಆ ಸಂದರ್ಭದಲ್ಲಿ ಅಲ್ಲಿ ಫೋಟೋ ಹಾಗೆ ವಿಡಿಯೋಗಳಿಗೆ ಅವಕಾಶ ಇರೋದಿಲ್ಲ. ಸೊ ಸ್ವಾಮಿನ ಹೊರತೆಗೆಯುವಂತಹ ಟೈಮಲ್ಲಿ ಅಲ್ಲಿ ಲೈಟ್ಸ್ ಎಲ್ಲ ಆಫ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ವೀಡಿಯೋಸ್ನ ಎಲ್ಲರೂ ಕೂಡ ಆಫ್ ಮಾಡಬೇಕಾಗುತ್ತೆ. ನೋಡ್ಬೋದು, ಮೊದಲು ಇಲ್ಲಿ ಅದೇ ಜಾಗದಲ್ಲಿ ಸ್ವಾಮಿನ ಹೊರತೆಗೆಯೋದು, ಇಲ್ಲಿ ಲೈಟ್ ಆಫ್ ಆಯಿತು. ಆಗ ನಾವು ವೀಡಿಯೋಸ್ನ ಕ್ಯಾಮ್ರಾಗಳನ್ನೆಲ್ಲ ಆಫ್ ಮಾಡಬೇಕಾಯಿತು. ನಾನು ಆಫ್ ಮಾಡಿದೆ. ಸೊ ಅಲ್ಲಿನ ಒಂದು ಸಂಪ್ರದಾಯಗಳಿಗೆ, ಅವರ ನಂಬಿಕೆಗಳಿಗೆ ಧಕ್ಕೆ ಬರೋದು ಬೇಡ ಅನ್ನೋದಕ್ಕೋಸ್ಕರ ಅದನ್ನು ರೆಕಾರ್ಡ್ ಮಾಡಲಿಲ್ಲ. ಹೊರ ತೆಗೆಯೋದು ಅದನ್ನೆಲ್ಲ ಅದು ನಮಗೆ ಕಾಣಿಸೋದು ಇಲ್ಲ ಕೂಡ. ಅಲ್ಲಿ ಇರುವಂತಹ ಒಂದು ಇಬ್ಬರುಗಳಿಗೆ ಅಲ್ಲಿ ನಡ್ಕೊಂಡು ಬರ್ತಾ ಇದ್ದಾರಲ್ಲ ಅವರಿಬ್ಬರಿಗೆ ಮಾತ್ರ ಅದು ಕಾಣಿಸುತ್ತೆ. ಅದು ವಂಶ ಪಾರಂಪರ್ಯವಾಗಿ ಅವರ ವಂಶಸ್ಥರೇ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರ ತಾತಂದಿರು, ತಂದೆಯರು, ಈಗ ಅವರು. ನಂತರ ತಗೊಂಡು ಬಂದು 3 ಸುತ್ತು ಆದ ನಂತರ ಸ್ವಾಮಿನ ದೇವಸ್ಥಾನದ ಒಳಗಡೆ ತಗೊಂಡು ಹೋಗ್ತಾರೆ. ನಂತರ ಈ ಸ್ವಾಮಿ ನಡ್ಕೊಂಡು ಬಂದಿರುವಂತಹ ದಾರಿಯಲ್ಲಿ ಫಸ್ಟು ನಾವು ಮೆಣಸು, ಕಡಲೆ ಹಾಗೆ ದುಡ್ಡನ್ನು ಕೂಡ ಹಾಕ್ತಾರೆ. ಅಲ್ಲಿ ಒಂದು ಬಟ್ಟೆನ ಹಿಡ್ಕೊಂಡು ಬರ್ತಾರೆ, ಅದರಲ್ಲಿ ಎಲ್ಲ ಹಾಕ್ತೀವಿ. ಸೊ ಇದರಲ್ಲಿ ಅಜ್ಜಿ ಊರ ಜಾತ್ರೆ ಅಂತಂದರೆ ಮೇಜರ್ ಆಗಿ ನಮಗೆ ಖುಷಿ ಆಗುವಂತಹ ವಿಷಯ ಅಂತಂದರೆ ನಮ್ಮ ಕಸಿನ್ಸ್ ಎಲ್ಲ ಸೇರುವಂಥದ್ದು. ಸೊ ವರ್ಷಕ್ಕೊಮ್ಮೆ ಅಷ್ಟೇ ನಾವೆಲ್ಲರೂ ಸೇರ್ತೀವಿ. ಈಗ ತುಂಬ ಜನ ಕಸಿನ್ಸ್ ಇಲ್ಲಿ ಇಲ್ಲ. ಫಸ್ಟೆಲ್ಲ ಚಿಕ್ಕವರಿದ್ದಾಗ ಹೈಸ್ಕೂಲ್ ಮುಗಿಯೋವರೆಗೂ ಎಲ್ಲರೂ ಕೂಡ ಸೇರ್ತಾ ಇದ್ವಿ. ಎಲ್ಲರೂ ಸ್ಕೂಲ್ ಹಾಲಿಡೇಸ್ ಇರ್ತಿತ್ತು, ಕರೆಕ್ಟಾಗಿ ಈ ಟೈಮಲ್ಲಿ ಸಮ್ಮರ್ ಹಾಲಿಡೇಸ್ ಇರ್ತಿತ್ತು, ಎಲ್ಲರೂ ಬರ್ತಾ ಇದ್ವಿ. ಈಗ ಎಲ್ಲರೂ ದೊಡ್ಡವರಾಗಿದ್ದಾರೆ, ಕೆಲವರು ಮದುವೆ ಆಗಿದ್ದಾರೆ, ಅವ್ರದ್ದೇ ಆದಂತಹ ಕೆಲವು ಲೈಫಲ್ಲಿ ಬ್ಯುಸಿ ಆಗಿದ್ದಾರೆ. ಮತ್ತು ಡ್ಯೂಟಿಲಿರೋರಿಗೆ ರಜೆ ಇರಲ್ಲ, ಕಾಲೇಜಲ್ಲಿರೋರಿಗೆ ರಜೆ ಇರಲ್ಲ. ಆ ರೀತಿಯಾಗಿ ತುಂಬ ಕಸಿನ್ಸ್ ಮಿಸ್ ಆಗಿದ್ದಾರೆ. ಸೊ ಇಲ್ಲಿ ತೋರಿಸ್ತಾ ಇರುವಂತಹ ಒಂದು
ಮಣ್ಣಿನ ಗುಡ್ಡೆ ರೀತಿಯಲ್ಲಿ ಏನಿದೆ ಇದು ಕೇವಲ ಮಣ್ಣಿನ ಗುಡ್ಡೆ ಅಲ್ಲ. ಇದಕ್ಕೆ ಒಂದು ಪುರಾಣನೇ ಇದೆ. ಸ್ವಾಮಿ ಇಲ್ಲಿ ನೆಲೆಸೋದಕ್ಕೆ ಅಂತ ಬಂದಾಗ 12 ಜನ ದೇವತೆಗಳು ಸ್ವಾಮಿನ ಮದುವೆ ಆಗೋದಕ್ಕೆ ಅಂತ ಬರ್ತಾರೆ. ಸ್ವಾಮಿ ತಪಸ್ವಿ ಆಗಿರೋದ್ರಿಂದ ಬ್ರಹ್ಮಚಾರ್ಯವನ್ನ ಆಚರಣೆ ಮಾಡ್ತಾ ಇದ್ದಿದ್ರಿಂದ ಆ 12 ಜನ ದೇವತೆಗಳಿಗೂ ಕೂಡ ಮಠದ ಪಕ್ಕದಲ್ಲೇ ಇದ್ದಂತಹ ಬಾವಿಯಲ್ಲಿ ಅಲ್ಲಿ ಏನು ಮಣ್ಣಿನ ಗುಡ್ಡೆ ಇದೆ ಅದೇ ಜಾಗದಲ್ಲಿ ಬಾವಿ ಇರುತ್ತೆ. ಆ ಬಾವಿಗೆ ಒಂದು ಚಿನ್ನದ ಸುಣ್ಣದ ಡಬ್ಬಿಯನ್ನ ಹಾಕ್ತಾರೆ. ಮೊದಲು ಹೋಗಿ ಯಾರು ತಗೊಂಡು ಬರ್ತಾರೋ ಅದನ್ನ ಅವ್ರನ್ನ ನಾನು ವಿವಾಹ ಆಗ್ತೀನಿ ಅಂತ ಹೇಳಿದಾಗ ಆ 12 ಜನ ದೇವತೆಗಳು ಕೂಡ ಆ ಚಿನ್ನದ ಡಬ್ಬಿಯನ್ನು ತೆಗೆದುಕೊಂಡು ಬರೋದಕ್ಕೆ ಅಂತ ಬಾವಿ ಒಳಗೆ ಹೋಗ್ತಾರೆ. ಆಗ ಸ್ವಾಮಿ ಬಾವಿಯನ್ನ ಸಂಪೂರ್ಣವಾಗಿ ಮುಚ್ತಾರೆ ಮತ್ತೆ ಅದ್ರ ಮೇಲೆ ಮಣ್ಣಿನ ಗುಡ್ಡೆಯನ್ನ ಹೇರ್ತಾರೆ. ಸೊ ಇವಾಗಲೂ ಕೂಡ ಅದು ಪ್ರೆಸೆಂಟ್ ಇದೆ. ಮತ್ತೆ ಈ ದೇವಸ್ಥಾನ ಪುನರುಜ್ಜೀವನದ ಸಂದರ್ಭದಲ್ಲೂ ಕೂಡ ಆ ಮಣ್ಣಿನ ಗುಡ್ಡೆಯನ್ನ ತೆರವು ಮಾಡೋದಕ್ಕೆ ಅಂತ ಕೆಲವರು ಕೇಳಿದಾಗ ಜ್ಯೋತಿಷ್ಯರು ಖಂಡಿತವಾಗ್ಲೂ ಇದು ಬೇಡ, ಅದನ್ನು ತೆರವು ಮಾಡಿದ್ರೆ ಇಡೀ ನಾಡೇ ಉಳಿಯೋದಿಲ್ಲ ಅಂತ ಹೇಳಿದ್ರು ಅಂತ ಕೇಳ್ಪಟ್ಟಿದ್ದೀನಿ ನಾನು. ಈ ನಂತರ ಅಲ್ಲಿ ಆ ಮಣ್ಣಿನ ಗುಡ್ಡೆನ ಹೇರಿದ ನಂತರ ಆ ದೇವತೆಗಳೆಲ್ಲ ಸ್ವಾಮಿಯನ್ನ ಬೇಡ್ಕೊಳ್ತಾರೆ ಅಣ್ಣಯ್ಯ ಅಂತ. ನಂತರ ಸ್ವಾಮಿ ಆ ದೇವತೆಗಳನ್ನ ಅದೇ ಊರಿನ ಹೊಳೆಯಲ್ಲಿ ಏಳುವಂತೆ ಮಾಡ್ತಾರೆ. ಸೊ ಹೊಳೆಯಲ್ಲಿ ಎದ್ದಿದ್ರಿಂದ ಈ ದೇವತೆಗಳಿಗೆ ಹೊಳೆದಿಂಡಿರಮ್ಮ ಅನ್ನುವಂತಹ ಹೆಸರು ಬಂದಿದೆ. ಸೊ ಪ್ರತಿ ವರ್ಷ ಕೂಡ ಸ್ವಾಮಿಗೆ ಜಾತ್ರೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪೂಜೆ ಸಲ್ಲುತ್ತೋ ಅವರಿಗೂ ಕೂಡ ಅದೇ ರೀತಿಯಾಗಿ ಪೂಜೆ ಸಲ್ಲುತ್ತೆ ಮತ್ತು ಬಾಗಿಣ ಕೂಡ ಅರ್ಪಣೆ ಮಾಡಲಾಗುತ್ತೆ. ಸೊ ನೀವು ಎಲ್ಲೂ ಕೂಡ ಇಷ್ಟು ಬಾಗಿಣಗಳನ್ನ ಒಟ್ಟಿಗೆ ನೋಡಿರ್ತಿರೋ ಗೊತ್ತಿಲ್ಲ. ನಾನಂತೂ ಬೇರೆ ಯಾವ ಜಾತ್ರೆಯಲ್ಲೂ ಕೂಡ ಈ ರೀತಿಯಾಗಿ ಬಾಗಿಣ ಅರ್ಪಣೆ ಮಾಡೋದನ್ನು, ಅದು ಇಷ್ಟೊಂದು ಸಂಖ್ಯೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಬಾಗಿಣ ಅರ್ಪಣೆ ಮಾಡೋದನ್ನು ನೋಡಿರಲಿಲ್ಲ. ಇದೇ ಫಸ್ಟ್ ಪ್ಲೇಸಲ್ಲಿ ನಾನು ನೋಡಿರುವಂಥದ್ದು. ಇಷ್ಟು ಬಾಗಿಣಗಳು ಅಲ್ಲಿ ಅರ್ಪಣೆ ಆಗುತ್ತೆ. ಫಸ್ಟು ಅಲ್ಲಿ ಎಲ್ಲರೂ ಬಾಗಿಣವನ್ನು ರೆಡಿ ಮಾಡಿ ಧೂಪನ ಹಾಕಿಬಿಟ್ಟು ನಂತರ ಹೊರಗಡೆ ಬಂದು ನಿಂತ್ಕೊಳ್ತಾರೆ. ನೋಡ್ಬೋದು ಇಲ್ಲಿ ಅಲ್ಲಿ ಬಾಗಿಣಗಳು ಮಾತ್ರ ಇದೆ. ನಂತರ ಸ್ವಾಮಿ ಹಾಗೆ ಇಡೀ ನಾಡಿನ ದೇವತೆಗಳು ಕೂಡ ಈ ಬಾಗಿಣವನ್ನು ಸುತ್ತು ಬರ್ತಾರೆ. 3 ಸುತ್ತು ಬರ್ತಾರೆ. ಅಲ್ಲಿ ಮೊದಲನೇದಾಗಿ ಸ್ವಾಮಿ ಬರ್ತಾರೆ, ಅಂದರೆ ಹಿರೇವಡೆಯ ಲಿಂಗ ಮಹಾಸ್ವಾಮಿ ಬರ್ತಾರೆ. ಅದ್ರ ಹಿಂದೆ ಎಲ್ಲ ದೇವತೆಗಳು ಕೂಡ ಬರ್ತಾರೆ. ಚಿಕ್ಕ ವೀರಭದ್ರ ಸ್ವಾಮಿ, ದೊಡ್ಡ ವೀರಭದ್ರ ಸ್ವಾಮಿ, ಮುತ್ತಿನಮ್ಮ ತಾಯಿ, ಹಾಗೆ ತುಂಬ ಅನೇಕ ದೇವತೆಗಳು ಇದೆ. 7 ಗ್ರಾಮದ ದೇವತೆಗಳು ಕೂಡ ಇಲ್ಲಿ ನೆಲೆಸಿರೋದ್ರಿಂದ ಅನೇಕ ದೇವತೆಗಳು ಇದೆ. ಹಾಗೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಅಂತಂದರೆ ಈ ಸ್ವಾಮಿ ಬರುವಂತಹ ಸಂದರ್ಭದಲ್ಲಿ ನೂರಾರು ಜನರಿಗೆ ಈ ದೇವರು ಬರುತ್ತೆ. ಅಂದರೆ ಹೊಳೆ ದಿಂಡಿರಮ್ಮ ದೇವರುಗಳು ಬರುತ್ತೆ ತುಂಬ ಜನಕ್ಕೆ. ವರ್ಷ ನಾನು ನೋಡಿರುವಂತಹ ಇಷ್ಟು ವರ್ಷಗಳ ಜಾತ್ರೆಯಲ್ಲಿ ಇದೇ ಮೊದಲನೇ ಬಾರಿಗೆ ನಾನು ನೋಡಿರುವಂಥದ್ರಲ್ಲಿ ಸ್ವಾಮಿ ಆ ಬಾಗಿಣಗಳನ್ನ ಜೋಡಿಸಿರುವಂಥದ್ರ ಒಳಗಡೆ ಹೋಗಿದ್ದು. ಯಾವಾಗಲೂ 3 ಸುತ್ತು ಬಂದು ಅಲ್ಲಿ ಒಂದು ಸ್ವಲ್ಪ ಹೊತ್ತು ದೇವ್ರನ್ನ ಕುಣಿಸ್ಬಿಟ್ಟು ನಂತರ ಅಲ್ಲಿಗೆ ಗದ್ಗೆ ಮಾಡ್ತಾರೆ. ಬಟ್ ಇದೇ ಮೊದಲನೇ ಬಾರಿಗೆ ಅಲ್ಲಿ ನೋಡ್ಬೋದು ಸ್ವಾಮಿ ಯಾವ ರೀತಿಯಾಗಿ ಅಲ್ಲಿ ಬಾಗಿಣಗಳನ್ನ ಭಕ್ತರು ಅರ್ಪಣೆ ಮಾಡಿರುವಂತಹ ಬಾಗಿಣಗಳ ನಡುವೆ ಓಡಾಡ್ತಾ ಇದೆ ಅಂತ. ಸೊ ಇದೇ ಮೊದಲನೇ ಬಾರಿಗೆ ನಾನು ಈ ರೀತಿಯಾಗಿ ನೋಡಿದ್ದು. ವರ್ಷಕ್ಕೊಮ್ಮೆ ನಡೆಯುವಂತಹ ಈ ಜಾತ್ರೆಯಲ್ಲಿ ಭಕ್ತರು ಏನೇ ಹರಕೆ ಇದ್ರೂ ಕೂಡ ಮಾಡಿಕೊಂಡು ಸ್ವಾಮಿಗೆ ಬಾಗಿಣವನ್ನು ಅರ್ಪಣೆ ಮಾಡೋದ್ರಿಂದ ತಮ್ಮ ಇಷ್ಟಾರ್ಥಗಳನ್ನು ಸ್ವಾಮಿ ಈಡೇರಿಸುತ್ತೆ ಅಂತ ನಂಬಿಕೆ ಇಲ್ಲಿ ಇದೆ. ಹಾಗೆ ಅದು ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ನಮಗೂ ಕೂಡ. ನಂತರ ಅಲ್ಲಿ ಸ್ವಾಮಿ ಹಾಗೆ ಇತರ ದೇವತೆಗಳು 3 ಸುತ್ತು ಬಂದ ನಂತರ ಎಲ್ಲ ದೇವತೆಗಳನ್ನು ಕೂಡ ಅಲ್ಲಿ ಕುಣಿಸಲಾಗುತ್ತೆ. ಮೇಜರ್ ಆಗಿ ಈ ಜಾತ್ರೆಯಲ್ಲಿ 2 ಆಚರಣೆಗಳಿದೆ. ಅದು ಭಾನುವಾರ ರಾತ್ರಿ ಸ್ವಾಮಿಯನ್ನ ಹೊರತೆಗೆಯೋದು, ಅದೊಂದು ಐತಿಹಾಸಿಕ ಕ್ಷಣ ಅಂತಾನೆ ಹೇಳ್ಬೋದು. ಇನ್ನು ಮಾರನೇ ದಿನ ಬೆಳಗ್ಗೆ ಅಂದರೆ ಸೋಮವಾರ ಬೆಳಗಿನ 5 ಗಂಟೆ ಜಾವದಲ್ಲೇ ಇಲ್ಲಿ ಬಾಗಿಣಗಳನ್ನು ಅರ್ಪಣೆ ಮಾಡುವಂಥದ್ದು ನಡೆಯುತ್ತೆ. ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೆ ಅಕ್ಕಪಕ್ಕದ ಡಿಸ್ಟಿಕ್ಗಳಿಂದನೂ ಕೂಡ ಇಲ್ಲಿ ಸ್ವಾಮಿಯ ದರ್ಶನ ಪಡೋದಕ್ಕೆ ಭಕ್ತರು ಬರ್ತಾರೆ. ತುಂಬ ಜನ ಭಕ್ತರು ಇದ್ದಾರೆ. ಹಾಗೆ ತುಂಬ ಜನ ಭಕ್ತರಿಗೆ ಮನೆ ದೇವರು ಕೂಡ ಸ್ವಾಮಿ. ನಾವು ಸೋಮವಾರ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಾಗಿಣನ ಅರ್ಪಣೆ ಮಾಡಿ ನಮ್ಮ ಊರಿಗೆ ಹೋಗಿದ್ವಿ. ಮತ್ತು ಊರಿಂದ ಮಧ್ಯಾಹ್ನ ಬಂದ್ವಿ. 2 ಮಾವನ ಮನೆಗೂ ಬಂದು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಜಾತ್ರೆ ಕಡೆ ಬಂದ್ವಿ. ನಾವು ಜಾತ್ರೆ ಕಡೆ ಯೂಶ್ವಲಿ ಬರೋದು ಏನಾದರೂ ತಗೊಳ್ಳೋದಾದರೆ
ಸೋಮವಾರ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಒಂದು 3 ಗಂಟೆ 4 ಗಂಟೆ ಆ ರೀತಿಯಾಗಿ ಬರ್ತೀವಿ. ಫಸ್ಟಿಂದನೂ ಹಾಗೆ ಚಿಕ್ಕವರಿದ್ದಾಗಿಂದನೂ. ಮತ್ತೆ ಅಲ್ಲಿ ನನ್ನ ಮಗಳು ಅಲ್ಲಿರುವಂಥ ಆಟ ಸಾಮಾನುಗಳನ್ನ ನೋಡಿಬಿಟ್ಟು ಪಾಪು ಪಾಪು ಅಂತ ಇಷ್ಟಪಡ್ತಾ ಇತ್ತು. ಹಾಗಾಗಿ ಕೆಲವೊಂದು ಆಟ ಸಾಮಾನುಗಳನ್ನ ತಗೊಂಡು ಮತ್ತೆ ಅಲ್ಲಿ ಮಧ್ಯಾಹ್ನ ಟೈಮು ಸಂಜೆ ಟೈಮು ಮತ್ತೆ ದೇವ್ರು ಕುಣಿಸ್ತಾ ಇರ್ತಾರೆ. ಇದು ಮುತ್ತಿನಮ್ಮ ತಾಯಿ ದೇವ್ರು ಕುಣಿಸೋದನ್ನ ನೋಡಿಕೊಂಡು ಇದು ದೇವಸ್ಥಾನದ ಆವರಣ. ಈ ಬಾರಿ ಅಂತೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಅಲಂಕಾರವನ್ನು ಮಾಡಿದರು. ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ ಅಂತ. ನಮಗೆ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗಲಿಲ್ಲ ಅಲ್ಲಿ ದೇವಸ್ಥಾನದಲ್ಲಿ. ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ತುಂಬ ನೆಮ್ಮದಿ ಅನಿಸುತ್ತೆ ಯಾವಾಗ್ಲೂ. ಸೊ ಸ್ವಾಮಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾವು ಸ್ವಾಮಿಯ ದರ್ಶನ ಪಡೆದು ನಂತರ ಜಾತ್ರೆ ಒಳಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ, ಇನ್ನು ಜಾತ್ರೆ ಅಂದರೆ ಕಾಮನ್ ಆಗಿ ಪುರಿ ಖಾರ ಎಲ್ಲ ತಗೊಳ್ತೀವಿ ಅಲ್ವಾ. ನಾವಂತೂ ತಗೊಳ್ತೀವಿ, ಬೇರೆಯವ್ರು ಹೆಂಗೆ ಮಾಡ್ತಿರೋ ಗೊತ್ತಿಲ್ಲ. ಪುರಿ ಖಾರ ಎಲ್ಲ ತಗೊಂಡು ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಅಲ್ಲಿರುವಂತಹ ಜಗಲಿ ಕಟ್ಟೆ ಮೇಲೆ ಕೂತ್ಕೊಂಡು ನಮ್ಮ ಜಾತ್ರೆಯನ್ನು ಮುಗಿಸಿದ್ವಿ. ಇನ್ನು ಮಂಗಳವಾರ ಕೂಡ ಜಾತ್ರೆ ಇರುತ್ತೆ. ನಾವು ಮಂಗಳವಾರ ಡ್ಯೂಟಿಗೆ ರಜೆ ಇಲ್ದಿರೋದ್ರಿಂದ ಬರೋಕ್ಕಾಗಲಿಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ ಅವರ್ ಜಾತ್ರೆ.